ಬೆಂಗಳೂರಿನ ರಸ್ತೆಗಳ ಸಮಸ್ಯೆ ಒಂದಲ್ಲ ಎರಡಲ್ಲ. ಸರ್ಜಾಪುರ ರಸ್ತೆ ಟ್ರಾಫಿಕ್ಗೆ ಟೆಕ್ಕಿಗಳು ಮತ್ತು ವಿದ್ಯಾರ್ಥಿಗಳು ಕೂಡ ಸುಸ್ತಾಗಿ ಹೋಗಿದ್ದಾರೆ. ಸರ್ಜಾಪುರ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಗಂಟೆ ಗಟ್ಟಲೆ. ಟ್ರಾಫಿಕ್ನಲ್ಲಿ ಈಗಲೂ ಅಷ್ಟೇ ಪರಿಸ್ಥಿತಿಯನ್ನು ಸುಧಾರಿಸಿಲ್ಲ. ಶಾಲಾ ಬಸ್ಗಳು ಸಿಕ್ಕಾಕೊಳ್ತವೆ. ರಸ್ತೆಯಲ್ಲಿ ಗಂಟೆ ಗಟ್ಟಲೆ ಟೆಕ್ಕಿಗಳು, ಶಾಲಾ ಮಕ್ಕಳು ಕಾಯ್ತಾರೆ. ಸಮಸ್ಯೆ ಸುಧಾರಣೆ ಆಗ್ತಿಲ್ಲ, ಬದಲಾಗಿ ಬರ್ಸ್ಟ್ ಆಗ್ತಾ ಇದೆ. ಅರ್ಧ ದಿನ ಆದಮೇಲೆ ವಿದ್ಯಾರ್ಥಿಗಳಿಂದ ಕಾಲೇಜಿಗೆ ಹೋಗಾದರೂ ಏನು ಮಾಡ್ತಾರೆ? ಬಂಕು, ಆಮೇಲೆ ಅಟೆಂಡೆನ್ಸ್ ಪ್ರಾಬ್ಲಮ್ಮು, ಆಮೇಲೆ ವಿದ್ಯಾರ್ಥಿಗಳ ಮೇಲೆ ಬ್ಲೇಮ್ ಹಾಕೋದು. ಶಾಲೆಗಳಲ್ಲೂ ಕೂಡ ಅಷ್ಟೇ, ಮಕ್ಕಳ ಎನರ್ಜಿ ಟ್ರಾಫಿಕ್ನಲ್ಲೇ ಹೊರಟೋಗುತ್ತೆ. ಆಮೇಲೆ ಇನ್ನೂ ಒಂದು ಸೈನ್ಸ್ ಪ್ರಕಾರ ಕಾರ್ಬನ್ ಡೈಆಕ್ಸೈಡನ್ನು ನಾವು ಜಾಸ್ತಿ ಕುಡಿತಾ ಇದ್ರೆ ಏನಾಗುತ್ತೆ ಅಂದರೆ, ನೀವು ನೋಡ್ತಾ ಇದ್ದೀರಾ, ವಿಜುವಲ್ಸ್ ನೋಡ್ತಾ ಇದ್ದೀರಾ, ಅಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ಟ್ರಾಫಿಕ್ನ ಪ್ರಾಬ್ಲಮ್, ಜಾಮ್ ಆಗಿರೋ ರೀತಿ ನೋಡಿ. ಅದು ನಮ್ಗೆ ಈಸಿಯಾಗಿ ಕಾಣಿಸ್ತಾ ಇದೆ. ಒಂದು 5-6 ಕಿಲೋಮೀಟರ್ ಜಾಮ್ ಅಂತೂ ಅಲ್ಲಿ ಕಾಣಿಸ್ತಾ ಇದೆ. ರೇಡಿಯಸ್ಸು 15-16 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಕುಡಿತಾ ಇದ್ದರೆ ಬ್ರೈನಿಗೆ ಬೇಗ ಸುಸ್ತಾಗುತ್ತೆ, ನಿದ್ದೆ ಬಯಸುತ್ತೆ. ಇನ್ನೇನು ಕಲಿತಾರೆ, ಇನ್ನೇನಾಗುತ್ತೆ.